ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ವಾಟ್ಸ್ಆಪ್, ಫೇಸ್ಬುಕ್ ರೀಲ್ಸ್ ಎಲ್ಲೆಡೆ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಿದೆ. ಅದು 7ರಿಂದ 10ನೇ ತರಗತಿ ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಸರ್ಕಾರ ಉಚಿತ ಲ್ಯಾಪ್ಟಾಪ್ ಕೊಡ್ತಿದೆ ಅಂತ. ಈ ಸುದ್ದಿ ನೋಡಿದ ಮೇಲೆ ಹಲವಾರು ಮಂದಿ ನನಗೆ ಮೆಸೇಜ್ ಮಾಡಿ ಇದು ನಿಜಾನ ಸುಳ್ಳ ಮತ್ತೆ ಅಪ್ಲೈ ಮಾಡ್ಕೊಡಿ ಎಂದು ಕೇಳ್ತಿದ್ದಾರೆ. ಸೊ ಈ ವಿಡಿಯೋ ಬಗ್ಗೆ ಸಂಪೂರ್ಣ ಸತ್ಯನ ಹೇಳ್ತೀನಿ, ಕೇಳಿ. ಹಾಗೆ ಈ ವಿಡಿಯೋ ಒಂದ್ಸಲ ನೋಡ್ಬಿಡಿ. ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಂದ್ರೆ 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ಸಿಗ್ತಿದೆ. ಚಿಕ್ಕ ವಯಸ್ಸಿನಿಂದಲೇ ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಳಿ ಅಂತ ಶಿಕ್ಷಣ ಇಲಾಖೆಯವರು ಲ್ಯಾಪ್ಟಾಪ್ ವಿತರಿಸುವ ಯೋಜನೆ ಜಾರಿಗೆ ತಂದಿದ್ದಾರೆ. ವೀಕ್ಷಕರೇ, ಈ ಫ್ರೀ ಲ್ಯಾಪ್ಟಾಪ್ ಸ್ಕೀಮ್ ಅಂದ್ರೆ ಕಂಪ್ಲೀಟ್ಲಿ ಫೇಕ್. ಹೌದು, ಇದು ಸುಳ್ಳು ಸುದ್ದಿ. PIB ಫ್ಯಾಕ್ಟ್ ಚೆಕ್ ಸಹ ಅಧಿಕೃತವಾಗಿ ಹೇಳಿದೆ, ಸರ್ಕಾರ ಇಂತಹ ಯಾವುದೇ ಉಚಿತ ಲ್ಯಾಪ್ಟಾಪ್ ಯೋಜನೆ ಘೋಷಿಸಿಲ್ಲ ಎಂದು. ಇದೇ ಅಲ್ಲ, ಹಲವು ನ್ಯೂಸ್ ಚಾನೆಲ್ಗಳು ಸಹಿತ TV9, ಇಂಡಿಯಾ ಟುಡೇ, NDTV ಎಲ್ಲವೂ ಈ ಸಂದೇಶವನ್ನು ಫೇಕ್ ಸುದ್ದಿ ಎಂದು ಖುದ್ದಾಗಿ ದೃಢಪಡಿಸಿವೆ. ಸ್ನೇಹಿತರೆ, ವೈರಲ್ ಆಗಿರುವ ಬಹುತೇಕ ಲಿಂಕ್ಗಳು ನಕಲಿ ವೆಬ್ಸೈಟ್ಗಳು. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ, OTP, ಫೋನ್ ನಂಬರ್, ಬ್ಯಾಂಕ್ ವಿವರ ಕೇಳ್ತಾರೆ. ಇವು ಸೈಬರ್ ಫ್ರಾಡ್ ಮಾಡಲು ಬಲೆ ಬೀಸೋ ಜಾಲಗಳು. ಯಾವತ್ತೂ ಇಂತಹ ಫೇಕ್ ಲಿಂಕ್ಗಳಲ್ಲಿ ನಿಮ್ಮ ಮಾಹಿತಿಯನ್ನು ಹಾಕಬೇಡಿ. ನಿಜವಾಗಿಯೂ ಫ್ರೀ ಲ್ಯಾಪ್ಟಾಪ್ ಯೋಜನೆ ಬಂದರೂ ಸರ್ಕಾರ ಅಧಿಕೃತ ವೆಬ್ಸೈಟ್ ಹಾಗೂ ಸರ್ಕಾರಿ ಪ್ರಕಟಣೆ ಮೂಲಕ ಮಾತ್ರ ಪ್ರಕಟಿಸುತ್ತದೆ. ಆದ್ದರಿಂದ ವೈರಲ್ ಮೆಸೇಜ್ ನೋಡಿ ನಂಬಿ ಓಡಬೇಡಿ, ಮೊದಲು ಪರಿಶೀಲನೆ ಮಾಡಿ. ಇಂತಹ ಫೇಕ್ ಸುದ್ದಿಯಿಂದ ಜನ ಮೋಸ ಹೋಗದ ಹಾಗೆ ತಪ್ಪಿಸಲು ಈ ವಿಡಿಯೋವನ್ನು ಹಂಚಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.